ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮನೆ ರಿಟರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಫಸ್ಟ್ ಆಫ್ ಆಲ್ ನೀವು ಪೇಮೆಂಟ್ ಪ್ರೂಫ್ ನೋಡ್ಕೊಳ್ಳಿ. ಫಸ್ಟ್ ಪೇಮೆಂಟ್ ಪ್ರೂಫು ₹60 ಪ್ಲಸ್ ಇಲ್ಲಿ ನೋಡ್ಕೋ ₹1 ರಿಸೀವ್ ಆಗೈತೆ. ಇಲ್ಲಿ ನೋಡ್ಕೋ 53 ಸೆಕೆಂಡಿಗೂ 8 ಮಿನಿಟ್ಸಿಗೂ ಫಸ್ಟು ಪೇಮೆಂಟ್ ಪ್ರೂಫ್ ತೋರಿಸ್ತಿದ್ದೀನಲ್ಲ. ಇವಾಗ ನಿಮಗೆ ಒಂದು ಕ್ಲಾರಿಫೈ ಇರುತ್ತೆ, ಪೇಮೆಂಟ್ ಬರುತ್ತೆ ವೀಡಿಯೋ ನೋಡಬೇಕಂತ. ಅದಕ್ಕೆ ನಾನು ಫಸ್ಟ್ಗೆ ಪೇಮೆಂಟ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ಅಪ್ಡೇಟ್ಸ್ ಆನ್ ಪೇಮೆಂಟ್ ಪ್ರೂಫ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡಿ ಜಾಯ್ನ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ಯಾರು ನೋಡಿದಿರೋ 100% ಒಂದೇ ಒಂದು ನಂಬರ್ಗೆ ನಿಮಗೆ ₹61 ಅನ್ನೋ ಪ್ರಾಫಿಟ್ ಆಗುತ್ತೆ. ಯಾವ ರೀತಿ ಅರ್ನಿಂಗ್ ಮಾಡೋಂಥ ಇವಾಗ ವೀಡಿಯೋದಲ್ಲಿ ತಿಳಿಸ್ಕೊಂಡು ನಡೀರಿ ಗೈಸ್. ವೀಡಿಯೋನ ಶುರು ಮಾಡೋಣ. ನಾನೊಂದು ಕ್ಯಾಂಪೈನ್ ಲಿಂಕ್ ಕೊಟ್ಟಿದ್ದೀನಿ, ಜಸ್ಟ್ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಲಿಂಕ್ ಮಾಡಿ ಏನು ಮಾಡ್ತೀವಿ, ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡಬೇಕಂದ್ರೆ ಐಸ್ಲ್ಯಾಂಡನ್ನು ಸರ್ಚ್ ಮಾಡಿ ಓಪನ್ ಮಾಡಿ ಐಸ್ಲ್ಯಾಂಡನ್ನು ಸೆಟಪ್ ಮಾಡ್ಕೊಂಡು ಇಲ್ಲಿ ಸೆಟಪ್ ಯಾವ ರೀತಿ ಮಾಡ್ಕೊಂಡೋದಂದರೆ ಇಲ್ಲಿ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಗ್ರಿ ಪರ್ಮಿಷನ್ ಕೇಳುತ್ತೆ, ಎಲ್ಲ ಕೊಡ್ರಿ. ಅಷ್ಟೇ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ವರ್ಕ್ ಐತಲ್ಲ ಸೈಡ್ಗೆ ನಿಮಗೂ ವರ್ಕ್ ಅಂತ ಇಲ್ಲಿ ಶೋ ಆಗುತ್ತೆ. ಜಸ್ಟ್ ವರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಐಸ್ಲ್ಯಾಂಡ್ದು. ಇವಾಗ ಇಲ್ಲೇನು ಮಾಡಬೇಕಂದ್ರೆ ಒಂದು ಪ್ಲೇಸ್ಟೋರ್ ಐತಲ್ಲ, ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೈನ್ ಇನ್ ಅಂತ ಬರುತ್ತೆ. ನೀವು ಒಂದು ಜಿಮೇಲಿಂದ ಸೈನಪ್ ಆಗಿ ಇಲ್ಲಿ ಮತ್ತೆ ಸೈನಪ್ ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಸರ್ಚಲ್ಲಿ ಹೋಗಿ ವಿ ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ಒಂದು ವಿಯಾ ಬ್ರೌಸರ್ ಅಂತ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ನೀವು ಕ್ಯಾಂಪೇಜಿನ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಲ್ಲ, ಅದು ಕಾಪಿ ಮಾಡ್ಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಸರ್ಚ್ ಮಾಡಿ ನಿಮಗೆ ಯಾವ ರೀತಿ ಇಂಟರ್ಫೇಷನ್ ಸಿಗುತ್ತೆ ಅಂದರೆ ನೋಡ್ಕೊಂಡು ಲೈವಲ್ಲೇ ತೋರಿಸಿ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನಿಮ್ಮದು ಯಾವ UPI ಐಡಿಗೆ ಪೇಮೆಂಟ್ ಬೇಕು ಆ UPI ಐಡಿ ನೀವು ಇಲ್ಲಿ ಆಗಬೇಕು. ಒಂದು UPI ಐಡಿ ಒಂದೇ ಹರಿ ವರ್ಕ್ ಆಗೋದು, ಇದು ಜ್ಞಾಪಕದಲ್ಲಿ ಇರಲಿ ಗೈಸ್. ನಾನು ಇಲ್ಲಿಂದ ನಿಮಗೆ ಸ್ಕ್ರೀನ್ಶಾಟನ್ನು ತೋರಿಸ್ತೀನಿ. ಯಾಕಪ್ಪ ಅಂದರೆ ಇದು ನಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನು, ನನ್ನ ಫೋನ್ ನಂಬರ್, ಇಮೇಲ್ ಐಡಿ. ಅದಕ್ಕಾಗಿ ನಾನು ವೀಡಿಯೋದಲ್ಲಿ ಬ್ಲರ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸ್ಕ್ರೀನ್ಶಾಟ್ ತಗೊಳ್ಳಿದೆ. ಅದು ತೋರಿಸ್ತೀನಿ. ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಕೆಳಗಡೆ ಓಕೆ ಅಂತ ಆಯ್ತಲ್ವಾ, ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ತೀನಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲ ಅಲೋ ಐತಲ್ವಾ, ಅಲೋ ಮೇಲೆ ಕ್ಲಿಕ್ ಮಾಡಬೇಕು. ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಲಾಗಿನ್ ಸೈನ್ ಅಪ್ ಐತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ 10 ಡಿಜಿಟ್ಸ್ ನಂಬರ್ ಹಾಕಿ ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಟಿಕ್ ಐತಲ್ಲ, ಇಲ್ಲಿ ಟಿಕ್ ಮಾಡಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೀವು ಏನು ಮಾಡ್ತೀರಾ ಅಂದರೆ OTP ಹಾಕಿ ಇಲ್ಲಿ ವೆರಿಫೈ OTP ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಕ್ಲಿಕ್ ಮಾಡ್ತೀನಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. OTP ಆದ ತಕ್ಷಣ ಸೈನ್ ಅಪ್ ಸಕ್ಸಸ್ಫುಲ್ ಆಗುತ್ತೆ. ನ್ಯೂ ನಂಬರಿಂದ ಸೈನ್ ಅಪ್ ಮಾಡಬೇಕು. ಇಲ್ಲಿ ನಿಮ್ಮದು ಚೂಸ್ 4 ಡಿಜಿಟ್ ಪಿನ್ ಅಂತ ಕೇಳುತ್ತೆ. 1 2 3 4 1 1 ಯಾವುದಾದ್ರೂ ನಿಮಗೆ ಯಾವ್ದು ಬೇಕೋ ಪಿನ್ ಅದು ಹಾಕೋ ತಕ್ಷಣ ಇನ್ನೊಂದು ಸತಿ ಕೇಳುತ್ತೆ. ಸೇಮ್ ಅದೇ ಪಿನ್ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಟ್ರ್ಯಾಕಿಂಗ್ಗೆ ₹1 ಅನ್ನೋದು ನಿಮಗೆ ನೀವು ಯಾವ UPI ಐಡಿ ಹಾಕಿದ್ರೋ ಅದಕ್ಕೆ ಬರುತ್ತೆ. ಅವಾಗವರೆಗೂ ನೀವು ಅದು ಮ್ಯಾಕ್ಸಿಮಮ್ 5 ಮಿನಿಟ್ಸ್ ತಗೊಳ್ಳಿ ಬರೋಕ್ಕೆ. 1 ನಿಮಿಷದಿಂದ ಮ್ಯಾಕ್ಸಿಮಮ್ 5 ಮಿನಿಟ್ಸು. ಅದು ಟ್ರ್ಯಾಕಿಂಗ್ ₹1 ಬರೋವರೆಗೂ ವೆಯ್ಟ್ ಮಾಡಬೇಕು. ಅದು ಬಂದರೆ ಮಾತ್ರ ನೀವು ಈ ಆಫರ್ಗೆ ₹60 ಬರುತ್ತೆ ಎಲಿಜಿಬಲ್ ಅಂತ. ಇಲ್ಲಾಂದರೆ ಬಂದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಮತ್ತೆ ಇನ್ನೊಂದು ನಂಬರಿಂದ ಸೈನ್ ಅಪ್ ಮಾಡಬೇಕು. ನೋಡ್ಬೋದು, ನನಗೆ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ₹1 ಕ್ರೆಡಿಟೆಡ್, ಓಪನ್ ಮಾಡಿ ₹1 ಅಂತ ಕ್ರೆಡಿಟ್ ಆಗೈತೆ. ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ಮುಂದೆ ಇದು ಬಂದರೆ ₹1 ಬಂದರೆ ಮಾತ್ರ ನೀವು ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ನಿಮ್ಮದು ಆಫರ್ ಅನ್ನೋದು ಟ್ರ್ಯಾಕ್ ಆಗಲ್ಲ, ಅದೇ ರೀತಿ ಅಮೌಂಟ್ ಅನ್ನೋದು ಬರೋದಿಲ್ಲ. ಇದು ಮೇನ್ ಇಂಪಾರ್ಟೆಂಟ್ ನಿಮಗೆ. ₹1 ಬಂದ ತಕ್ಷಣ ಓಪನ್ ಫ್ರೀ ಅಕೌಂಟ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನು ಮಾಡಬೇಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಕಂಟಿನ್ಯೂ ವಿತ್ ಗೂಗಲ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ. ಜಿಮೇಲ್ ಅನ್ನೋದು ವೆರಿಫಿಕೇಷನ್ ಮಾಡಿದ ತಕ್ಷಣ ಪಾನ್ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಚೂಸ್ ಯುವರ್ ಡೀಟೇಲ್ಸ್, ಪ್ಲೀಸ್ ವೆಯ್ಟ್ ಎ ಫ್ಯೂ ಸೆಕೆಂಡ್ಸ್. ಅಂದರೆ ಇಲ್ಲಿ ನಿಮ್ಮದು ಪಾನ್ ಕಾರ್ಡು ವೆರಿಫೈ ಆಗ್ತಿದೆ ಅಂತ. ಅದಾದಮೇಲೆ ಇಲ್ಲಿ ನೋಡ್ಬೋದು ನಿಮ್ಮದು ಅಡ್ರೆಸ್ ಎಲ್ಲ ಬರುತ್ತೆ, ಪಾನ್ ನಂಬರ್ ಹಾಕಿರೋ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ನಿಮ್ಮ ಮದರ್ ನೇಮು ಎಲ್ಲ ಸಿಂಗಲ್ ಮ್ಯಾರಿಡಾ, ನಿಮ್ಮದು ಇಯರ್ಲಿ ಸ್ಯಾಲ್ರಿ ಎಷ್ಟು ಅವೆಲ್ಲ ಕೇಳುತ್ತೆ, ಹಾಕಿ ಕಂಟಿನ್ಯೂ ಬೇಸಿಕ್ ಎಲ್ಲ ಡೀಟೇಲ್ಸ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ನೀವು ಯಾವ ಪಾನ್ ಕಾರ್ಡ್ ಹಾಕಿರ್ತೀರಲ್ವ, ಆ ಪಾನ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆ ಯೂಸರ್ದೇ ನೀವು ಬ್ಯಾಂಕ್ ಅಕೌಂಟ್ ಹಾಕಬೇಕು. ಇಲ್ಲಿ ಅಕೌಂಟ್ ನಂಬರ್ ಹಾಕಿ ಕನ್ಫರ್ಮ್ ಅಕೌಂಟ್ ಹಾಕಿ ಮತ್ತೆ IFSC ಹಾಕಿ ಸೇವಿಂಗ್ ಕರೆಂಟಾಗಿ ಸಬ್ಮಿಟ್. ಅಷ್ಟೇ, ಬ್ಯಾಂಕ್ ವೆರಿಫಿಕೇಷನ್ ಡನ್ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಇಲ್ಲಿ ಆ್ಯಡ್ ನಾಮಿನಿ ಬರುತ್ತೆ. ಸ್ಕಿಪ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. 0 ಏನೋ ಬರುತ್ತೆ, ಅದೇ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇವೆಲ್ಲ ಹಂಗೆ ಇಲ್ಲಿ ಏನು ಮಾಡೋಕ್ಕೆ ಹೋಗಬೇಡ್ರಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಡೂ ಇಟ್ ಲೇಟರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಕ್ಯಾಪ್ಚರ್ ಸೆಲ್ಫಿ ಅಂದರೆ ಒಂದು ಸೆಲ್ಫಿ ಕೊಡಬೇಕು. ಇಲ್ಲೇನು ಮಾಡಬೇಕು ಅಂದರೆ ನೀವು ಇಲ್ಲಿ ನಿಮ್ಮದು ಯಾವುದು ಪಾನ್ ನಂಬರ್ ಹಾಕಿದಿರೋ ಅವ್ರದ್ದು ಕೊಡಬೇಡ್ರಿ ಸೆಲ್ಫಿ, ಬೇರೆಯವ್ರದ್ದು ಸೆಲ್ಫಿ ಕೊಡ್ರಿ. ಇದೇ ಟ್ರಿಕ್ ಇಲ್ಲಿ. ಅದಾದ ತಕ್ಷಣ ಇಲ್ಲಿ ನೀವು ಏನಾದರೂ ಒಂದು ಗೀಜ್ಬಿಡ್ರಿ. ಇಲ್ಲಿ ನಾನು ಈ ರೀತಿ ಸೈನ್ ಮಾಡಿದ್ದೆ, ಯಾವುದಾದ್ರೂ ಸ್ವಲ್ಪ ಹಂಗೆ ಸುಮ್ಮನೆ ಮಾಡಿಬಿಡ್ರಿ. ಮಾಡಿ ಸಬ್ಮಿಟ್ ಸಿಗ್ನೇಚರ್ ಆಯ್ತಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಸೈನ್ ನಾವು ಆಯ್ತಾ, ಅದ್ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಆಧಾರ್ ನಂಬರ್ ಕೇಳುತ್ತೆ. ಇಲ್ಲೇನು ಮಾಡಬೇಕಂದ್ರೆ ನೀವು ಯಾರ್ದು ಪಾನ್ ನಂಬರ್ ಕೊಟ್ಟಿದ್ದೀರೋ ಅವ್ರದ್ದು ಆಧಾರ್ ನಂಬರ್ ಕೊಡಕ್ಕೆ ಹೋಗಬೇಡ್ರಿ, ಬೇರೆ ಆಧಾರ್ ನಂಬರ್ ಕೊಡ್ರಿ. ಇಲ್ಲಿ ಮೇಲೆ ಟಿಕ್ ಮಾರ್ಕ್ ಐತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಆಧಾರ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನೀವು ಯಾವುದಾದ್ರೂ ಕೊಡ್ರಿ, ಅಂದರೆ ಪಾನ್ ನಂಬರ್ ಹಾಕಿದ್ರಲ್ಲ ಅವ್ರದ್ದೇನಾದರೂ ಕೊಟ್ಟರೆ ನೀವು ಇಲ್ಲಿ ಸಕ್ಸಸ್ಫುಲ್ ಆಗಿ ಅವ್ರದ್ದು ಸೈನ್ ಅಪ್ ಅನ್ನೋದು ಅಂದರೆ ಡೆಮೋ ಅಕೌಂಟ್ ಓಪನ್ ಆಗುತ್ತೆ. ನೀವು ಬೇರೆಯವ್ರು ಕೊಟ್ಟರೆ ಅದು ಫೇಲ್ ಆಗುತ್ತೆ, ಓಪನ್ ಆಗಲ್ಲ. ₹60 ಕೂಡ ಬರುತ್ತೆ. ನೀವು ಯಾವುದಾದ್ರೂ ಹಾಕಿ ₹60 ಬಂದೇ ಬರುತ್ತೆ. ಮತ್ತು ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಯಾರ್ದು ಆಧಾರ್ ನಂಬರ್ ಹಾಕಿದ OTP ಹೋಗುತ್ತೆ. OTP ಹಾಕಿರಿ, ವೆರಿಫೈ ಆ್ಯಂಡ್ ಸೈನ್ ಇನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಲೋಡಿಂಗ್ ಡಿಜಿಲಾಕರ್ ಬರುತ್ತೆ. ಮತ್ತು KYC ಪ್ರೋಸೆಸ್ ಕಂಪ್ಲೀಟೆಡ್. ಅಷ್ಟೇ ಫ್ರೆಂಡ್ಸ್,
ಅಷ್ಟೇ, ಇಲ್ಲಿ ಏನು ಮಾಡೋಂಗಿಲ್ಲ. KYC ಪ್ರೋಸೆಸ್ ಕಂಪ್ಲೀಟ್. ಈ ಇಂಟರ್ಫೇಸ್ ಕಂಗ್ರಾಚುಲೇಷನ್. ಎಕ್ಸ್ಪ್ಲೋರ್ ಸ್ಟಾಕ್ಸ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಇಲ್ಲಿ ಏನಿತ್ತು ಅಂದರೆ ಓಪನ್ ಫ್ರೀ ಡೆಮೋ ಅಕೌಂಟ್ ಇತ್ತು. ಇವಾಗ ಏನೈತೆ ಎಕ್ಸ್ಪ್ಲೋರ್ ಸ್ಟಾಕ್ಸ್ ಅಂದರೆ ನಿಮ್ಮದು ಇವಾಗ 2 ಇಂದ 5 ಅವರ್ಸ್ ಒಳಗಡೆ ನಿಮ್ಮದು ಅಕೌಂಟು ಸಕ್ಸಸ್ಫುಲ್ಲಾಗಿ ಇಲ್ಲಿ ಅಂದರೆ ನೀವು ಓಪನ್ ಮಾಡಿದ್ರಲ್ಲ ಫ್ರೀ ಅಕೌಂಟು, ಅದು ಸಕ್ಸಸ್ಫುಲ್ಲಾಗಿ ಇಲ್ಲಿ ಓಪನ್ ಆಗುತ್ತೆ. ನೀವೇನಾದರೂ ಯಾವುದಾದ್ರೂ ಪಾನ್ ನಂಬರ್ ಒಬ್ಬರದು, ಆಧಾರ್ ನಂಬರ್ ಒಬ್ಬರು ಹಾಕಿದರೆ ಅದೇನು ಓಪನ್ ಆಗಲ್ಲ. 60 ರೂಪೀಸು ಬರುತ್ತೆ. ಇಲ್ಲಿ ಜಸ್ಟ್ 2 ಇಂದ 3 ಮಿನಿಟ್ಸ್ ವೇಟ್ ಮಾಡಿ 60 ರೂಪೀಸ್ ಅನ್ನೋ ಕ್ರೆಡಿಟ್ ಆಗುತ್ತೆ. ಗೈಸ್ ಇಲ್ಲಿ ನೋಡ್ಕೊಳ್ಳಿ, ಮೇಲೆ 60 ರೂಪೀಸ್ ಬಂತು. ನೋಡ್ಕೊಂಡು ಲೈವಲ್ಲಿ ತೋರಿಸಿ 60 ರೂಪೀಸ್ ಬಂತು. 60 ರೂಪೀಸ್ ನೀವು ಯಾವ UPI ಹಾಕಿದ್ದು ಅದಕ್ಕೆ 60 ರೂಪೀಸ್ ಬಂತು. ನನಗೆ ಬಂತು. ಇದು ಫೋನ್ಪೇಯಲ್ಲಿ ಹೋಗಿ ತೋರಿಸಿ ನೋಡ್ಬೋದು. 60 ರೂಪೀಸ್ ರಿಸೀವ್ಡ್. ಫಸ್ಟ್ 1 ರೂಪಿ ಬಂತು 8 ಮಿನಿಟ್ಸಿಗೆ, ಮತ್ತೆ 53 ಸೆಕೆಂಡಿಗೂ 60 ರೂಪೀಸ್ ಬಂತು. ಇವೆಲ್ಲ ನಾನು ಸ್ಕ್ರೀನ್ ಶಾಟ್ ತೋರಿಸ್ತೀನಿ, ಯಾಕಂದರೆ ನಂದು ಎಲ್ಲ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಲ್ಲ, ಅದಕ್ಕೆ ಅದು ಬ್ಲರ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಸ್ಕ್ರೀನ್ ಶಾಟ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ, ಒಂದು ಐಸ್ಲ್ಯಾಂಡಿಂದ ನೀವು 61 ರೂಪೀಸ್ ಆರಾಮಾಗಿ ನೀವು ಮನಿ ಅನ್ನೋದು ಅರ್ನಿಂಗ್ ಮಾಡ್ಬೋದು. ಇವಾಗ ಯಾವ ರೀತಿ ಇವಾಗ 60 ರೂಪೀಸ್ ಬಂದ ತಕ್ಷಣ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಹೋಗಿರಿ, ಇಲ್ಲಿ ನೋಡ್ಬೋದು ಐಸ್ಲ್ಯಾಂಡ್ ಸೆಟ್ಟಿಂಗ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ಡೆಸ್ಟ್ರಾಯ್ಡ್ ಪರ್ಮನೆಂಟ್ಲಿ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮ್ಮದು ಐಸ್ಲ್ಯಾಂಡ್ ಅನ್ನೋ ಡಿಲೇಟ್ ಆಗುತ್ತೆ. ಡಿಲೇಟ್ ಆದ ತಕ್ಷಣ ಏನಾಗುತ್ತೆ, ನಂಗೆ ಅದು ಐಸ್ಲ್ಯಾಂಡ್ ಇನ್ನೂ ಬೇಕಾದಾಗ ನಾನು ಡಿಲೇಟ್ ಮಾಡ್ತಿಲ್ಲ. ಡೆಸ್ಟ್ರಾಯ್ಡ್ ಆದ ತಕ್ಷಣ ಅದು ಡಿಲೇಟ್ ಆಗುತ್ತೆ. ಇಲ್ಲಿ ಐಸ್ಲ್ಯಾಂಡ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ, ನೆಕ್ಸ್ಟ್ ಪರ್ಮಿಷನ್ ಎಲ್ಲ ಕೇಳುತ್ತೆ. ಅದಾದ ತಕ್ಷಣ ನಿಮಗೆ ಮತ್ತೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀವಿ ಅಂದರೆ ಮತ್ತೆ ಸೈನ್ ಇನ್ ಗೂಗಲ್ ಅಂತ ಬರುತ್ತೆ. ಅದ್ರ ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಒಂದು ಜಿಮೇಲಿಂದ ಮತ್ತೆ ಬೇರೆ ಜಿಮೇಲಿಂದ ಸೈನಪ್ ಆಗಿ. ಅದಾದಮೇಲೆ ಕ್ಯಾಂಪಾಜಿ ಮತ್ತು ವಿಯಾ ಬ್ರೌಸರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಕ್ಯಾಂಪಾಜಿ ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಏನು ಮಾಡ್ತೀನಿ ಅಂದರೆ ಜಸ್ಟ್ ಪೇಸ್ಟ್ ಮಾಡಿ ಸರ್ಚ್ ಮಾಡಬೇಕು. ಪೇಸ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಸೇಮ್ ಅದೇ ರೀತಿ ಇದು ಇಮೇಲ್ UPI ID ಕೇಳುತ್ತೆ. ನೀವು ಅವಾಗ ಹಾಕಿದ್ರಲ್ಲ ಫಸ್ಟಿಗೆ UPI ID, ಅದು ಹಾಕಕ್ಕೆ ಹೋಗಬೇಡಿ. ಮತ್ತೆ ನ್ಯೂ UPI ID ಹಾಕಿ, ಅದೇ ಹಾಕಿದ್ರೆ ನಿಮಗೆ ಪೇಮೆಂಟ್ ಅನ್ನೋದು ಬರೋದಿಲ್ಲ. ಅದಾದ ತಕ್ಷಣ ನೀವು ಬೇರೆ ನ್ಯೂ ನಂಬರಿಂದ ಸೈನಪ್ ಆಗಿ ಮತ್ತೆ ನ್ಯೂ ಜಿಮೇಲ್ ಹಾಕಿ, ನ್ಯೂ ಜಿಮೇಲ್ ಸೈನಪ್ ಆಗಿ ವೆಯ್ಟ್ ಮಾಡಿ 1 ರೂಪೀಸ್ ಬಂದ ತಕ್ಷಣ ಮತ್ತೆ ನೀವು ಬೇರೆ ಯಾವುದು ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಒಬ್ಬರದೇ ಇರಬೇಕು. ನೀವು ಬೇಕಂದರೆ ನಿಮ್ಮದೇ ಪದೇ ನಿಮ್ಮದೇ ಸೆಲ್ಫಿ ಹಾಕಿರಿ. ಅದೇ ರೀತಿ ನಿಮ್ಮದೇ ಆಧಾರ್ ಕಾರ್ಡ್ ಹಾಕಿ, ಆವಾಗ ನಿಮ್ಮದೇ ಅಕೌಂಟ್ ಅನ್ನೋದು ಓಪನ್ ಆಗಲ್ಲ. 60 ರೂಪೀಸ್ ಅನ್ನೋದು ಬರುತ್ತೆ. ನೀವು ಮತ್ತು ಅವ್ರದ್ದೇ ಆಧಾರ್ ಕಾರ್ಡು, ಅವ್ರದ್ದೇ ಸೆಲ್ಫಿ ಕ್ಯಾಪ್ಚರ್ ಮಾಡೋದು ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಮಾಡಿಲ್ಲ ಅಂದರೂ ಬರುತ್ತೆ. ಪಾನ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಸೇಮ್ ಇರಬೇಕು. ಇನ್ನು ಯಾವುದಾದ್ರೂ ಫೇಕ್ ಯಾವುದಾದ್ರೂ ಹಾಕೊಳ್ಳಿ, ಏನೂ ಆಗಲ್ಲ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ನನಗೆ ಮೆಸೇಜ್ ಮಾಡಿ. ಇದು ಫ್ರೆಂಡ್ಸ್, ಇದನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಸ್ ಟಾಟಾ ಬೈ, ಟೇಕ್ ಕೇರ್.